ಹಾಯ್ ಗೈಸ್, ನಾನಿವತ್ತು 2010ರಲ್ಲಿ ತೆರೆ ಕಂಡಿದ್ದ ಮದರ್ಸ್ ಡೇ ಅನ್ನುವ ಹಾರರ್ ಕಮ್ ಮಿಸ್ಟ್ರಿ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸಾ ಸೀರೀಸ್ ನ ನೀವೆಲ್ಲ ನೋಡಿರ್ಬೋದು. ಅದೇ ಡೈರೆಕ್ಟರ್ ಈ ಮೂವಿನ ಡೈರೆಕ್ಟ್ ಮಾಡಿರೋದು. ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಕೊಟ್ಟಿರ್ತಾರೆ. ಇಂಡಿಯನ್ ಮೂವೀಸ್ ಗೆ ಯಾವ ರೀತಿ ಸಪೋರ್ಟ್ ಕೊಡ್ತಾ ಇದ್ದೀರೋ ಹಾಲಿವುಡ್ ಗೂ ಅದೇ ತರ ಸಪೋರ್ಟ್ ಮಾಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಹಾಸ್ಪಿಟಲ್ ನ ತೋರಿಸ್ತಾರೆ. ಮಧ್ಯರಾತ್ರಿನಲ್ಲಿ ಒಬ್ರು ನರ್ಸ್ ಹಾಸ್ಪಿಟಲ್ ಒಳಗಡೆ ಬರ್ತಾರೆ. ಸೆಕ್ಯೂರಿಟಿ ಐಡಿ ತೋರಿಸಿ ಸೈನ್ ಮಾಡ್ಬಿಟ್ಟು ಹೋಗಿ ಅಂತ. ಆದ್ರೆ ಅವಳು ಕೇರ್ ಮಾಡದೆ ಲಿಫ್ಟ್ ಅಲ್ಲಿ ಹೋಗ್ತಾಳೆ. ಆಗ ಸೆಕ್ಯೂರಿಟಿ ಯಾರ್ ನೀನು ಅಂತ ಹಿಂದೆನೆ ಓಡ್ ಬರ್ತಾನೆ. ಆ ನರ್ಸ್ ಮಕ್ಳಿರೋ ವಾರ್ಡ್ ಗೆ ಹೋಗಿ ಒಂದು ಮಗುನ ಎತ್ಕೋತಾಳೆ. ಸೆಕ್ಯೂರಿಟಿ ಅವಳನ್ನ ಗನ್ ಪಾಯಿಂಟ್ ಅಲ್ಲಿ ನಿಲ್ಸಿ ಯಾಕೆ ಆ ಮಗುನ ಎತ್ಕೊಂಡು ಹೋಗ್ತಿದ್ಯಾ, ಆ ಮಗುನ ಅಲ್ಲೇ ಇಡು ಅಂತ ಹೇಳ್ತಾನೆ. ಆದ್ರೆ ಅವಳು ಇವನ್ ಮಾತ್ ಕೇಳ್ದೆ ಒಂದು ರೂಮ್ ಒಳಗಡೆ ಹೋಗ್ತಾಳೆ. ಈಗ ಅವಳೆ ಹೊರಗಡೆ ಬಂದು ಕತ್ಲೆನಲ್ಲಿ ನಿಂತ್ಕೊಂಡಿದ್ದಾಳೆ. ನಮ್ಗೆ ಅವಳ ಮುಖ ತೋರ್ಸೋದಿಲ್ಲ. ಸೆಕ್ಯೂರಿಟಿ ಹೇಳ್ತಾನೆ ಮರ್ಯಾದೆಯಾಗಿ ಆ ಮಗುನ ಕೊಡು, ಇಲ್ಲ ಅಂದ್ರೆ ನಿನ್ ಕತೆ ಅಷ್ಟೇ ಅಂತ. ಅಷ್ಟ್ರಲ್ಲಿ ಹಿಂದೆಯಿಂದ ಬಂದ ಒಬ್ಬ ವ್ಯಕ್ತಿ ಸೆಕ್ಯೂರಿಟಿಗೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ಕಟ್ ಮಾಡಿ ಚಿತ್ರದ ಹೀರೋಯಿನ್ ನ ತೋರಿಸ್ತಾರೆ. ಹೆಸರು ಬೆತ್. ಜೋರಾಗಿ ಅಳ್ತಾ ಇದ್ಲು ಅನ್ಸುತ್ತೆ. ಕಣ್ಣೆಲ್ಲ ಕೆಂಪಗಾಗಿದೆ. ಕಟ್ ಮಾಡಿ ಒಂದು ಕಪಲ್ ನ ತೋರಿಸ್ತಾರೆ. ಅಷ್ಟ್ರಲ್ಲಿ ಡ್ಯಾನಿಯಲ್ ಅನ್ನುವ ವ್ಯಕ್ತಿ ಅಲ್ಲಿಗೆ ಬಂದು ಹಾಲ್ಗೆ ಕರ್ಕೊಂಡ್ ಬರ್ತಾನೆ. ಇನ್ನು ಕೆಲವು ಜನ ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ಪಾರ್ಟಿ ಮಾಡ್ತಾ ಇದ್ದಾರೆ. ಈ ಡ್ಯಾನಿಯಲ್ ಇದ್ದಾನಲ್ಲ, ಅವನೇ ಬೆತ್ ಅವ್ರ ಹಸ್ಬೆಂಡ್. ಅವಳು ಬೇಜಾರಾಗಿರೋದ್ ನೋಡಿ ಏನಾಯ್ತು ಅಂತ ಕೇಳ್ತಾನೆ. ಆಗ ಬೆತ್ ಏನಿಲ್ಲ. ಕಟ್ ಮಾಡಿ ಫಾಸ್ಟ್ ಆಗಿ ಬರ್ತಿರೋ ಒಂದು ಕಾರ್ನ ತೋರಿಸ್ತಾರೆ. ಅದ್ರಲ್ಲಿ 3 ಜನ ಬ್ರದರ್ಸ್ ಇದ್ದಾರೆ. ಒಂದು ಬ್ಯಾಂಕ್ ಅಲ್ಲಿ ರಾಬರಿ ಮಾಡಿ ಎಸ್ಕೇಪ್ ಆಗಿ ಹೋಗ್ತಾ ಇದ್ದಾರೆ. ಅದ್ರಲ್ಲೊಬ್ಬನಿಗೆ ಗುಂಡೇಟ್ ಬಿದ್ದಿದೆ. ಪೇನ್ ತಡಿಯೋಕಾಗ್ದೆ ಒದ್ದಾಡ್ತಾ ಇದ್ದಾನೆ. ಹೇಗಾದ್ರೂ ಅವನಿಗೆ ಫಸ್ಟ್ ಏಡ್ ಮಾಡಿ ಜೀವ ಉಳಿಸ್ಕೋಬೇಕು ಅಂತ ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ. ಈ ಕಡೆ ಡ್ಯಾನಿಯಲ್ ಹಾಗೂ ಅವನ್ ಫ್ರೆಂಡ್ಸ್ ಎಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಸಿಟಿನಲ್ಲಿ ಸೈಕ್ಲೋನ್ ಫಾರ್ಮ್ ಆಗಿದೆಯಂತೆ. ಅದ್ರ ಬಗ್ಗೆ ನ್ಯೂಸ್ ಅಲ್ಲಿ ಹೇಳ್ತಾರೆ. ಡ್ಯಾನಿಯಲ್ ಹೇಳ್ತಾನೆ ಯಾರು ಹೆದರೋ ಅವಶ್ಯಕತೆ ಇಲ್ಲ, ನಾವಿರೋದು ಬೇಸ್ಮೆಂಟ್ ಅಲ್ಲಿ, ಏನೇ ಸೈಕ್ಲೋನ್ ಬಂದ್ರೂನು ನಮ್ಗೇನು ತೊಂದ್ರೆ ಆಗಲ್ಲ ಅಂತ. ಡ್ಯಾನಿಯಲ್ ಬೆತ್ನ ಬಿಟ್ಟು ಇನ್ನು 6 ಜನ ಫ್ರೆಂಡ್ಸ್ ಇದ್ದಾರೆ. ಟೋಟಲ್ 8 ಜನ. ಆ ಬ್ಯಾಂಕ್ ಅಲ್ಲಿ ರಾಬರಿ ಮಾಡಿದ್ದ 3 ಜನ ಡ್ಯಾನಿಯಲ್ ಮನೆ ಒಳಗಡೆ ಬಂದಿದ್ದಾರೆ. ಇವ್ರ ಕೊನೆ ತಮ್ಮನಿಗೆ ಗುಂಡೆಟ್ ಬಿದ್ದಿರೋದ್ರಿಂದ ಕಿರ್ಚಾಡ್ತಾ ಇದ್ದಾನೆ. ಶಬ್ದ ಕೇಳಿ ಡ್ಯಾನಿಯಲ್ ಮೇಲ್ಗಡೆ ಬರ್ತಾನೆ. ಯಾರ್ ನೀವೆಲ್ಲ, ನಮ್ಮನೆ ಒಳಗಡೆ ಏನ್ ಮಾಡ್ತಾ ಇದ್ದೀರಾ? ಅವರಲ್ಲೊಬ್ಬ ಶಾರ್ಟ್ ಗನ್ ತೋರಿಸಿ ನಮ್ಮನೇಲಿ ನೀನೇನ್ ಮಾಡ್ತಾ ಇದ್ದೀಯಾ ಅಂತ. ನೋಡಿ 2 ತಿಂಗಳ ಹಿಂದೆ ಅಷ್ಟೇ ನಾವು ಈ ಮನೆಗ್ ಬಂದ್ವಿ. ಆ 3 ಜನ ಬ್ರದರ್ಸ್ ಅಲ್ಲಿ 2ನೇ ತಮ್ಮ ಒಂದ್ ರೀತಿ ಸೈಕೋ ತರ ಬಿಹೇವ್ ಮಾಡ್ತಾ ಇದ್ದಾನೆ. ಇದು ನಮ್ಮನೆ ಕಣೋ, ನೀನ್ ಹೇಗೆ ಇಲ್ಲಿಗೆ ಬಂದೆ ಅಂತ. ಅವ್ರ ಅಣ್ಣ ಹೇಳ್ತಾನೆ ನೀನ್ ಸ್ವಲ್ಪ ಸೈಲೆಂಟ್ ಆಗಿರು ಅಂತ. ನೀನ್ ಅಲ್ದೆ ಬೇರೆ ಯಾರೆಲ್ಲ ಇದ್ದಾರೆ ಈ ಮನೇಲಿ, ನಾನ್ ಮಾತ್ರ ಇರೋದು ಅಂತ ಡ್ಯಾನಿಯಲ್ ಸುಳ್ಳು ಹೇಳ್ತಾನೆ. ಅಷ್ಟ್ರಲ್ಲಿ ಬೆತ್ ಮೇಲ್ಗಡೆ ಬರ್ತಾಳೆ. ಇವರಿಬ್ರು ಅವಳನ್ನ ಹಿಡಿಯೋದಕ್ ಟ್ರೈ ಮಾಡಿದಾಗ ಡ್ಯಾನಿಯಲ್ ಅವಳಿಗೆ ಓಡೋದಕ್ಕೆ ಹೇಳ್ತಾನೆ. ಬೆತ್ ಹೇಗಾದ್ರೂ ಪಕ್ಕದ ಮನೆಯವ್ರ ಹತ್ರ ಹೆಲ್ಪ್ ಕೇಳೋದಕ್ಕೆ ಅಂತ ಹೋಗ್ತಾಳೆ. ಅಷ್ಟ್ರಲ್ಲಿ ಇವನು ಅವಳನ್ನ ಹಿಡಿದು ಮನೆ ಒಳಗಡೆ ಎಳ್ಕೊಂಡ್ ಬರ್ತಾನೆ. ನಿಜ ಹೇಳಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಒಟ್ಟು ಎಷ್ಟು ಜನ ಇದ್ದೀರಾ? ಕೆಳಗಡೆ 6 ಜನ ಇದ್ದಾರೆ ಅಂತ ಬೆತ್ ಹೇಳ್ತಾಳೆ. ಹಾಗೇನೆ ಅವ್ರ ತಮ್ಮಂಗೆ ಗಾಯ ಆಗಿರೋದ್ರಿಂದ ಕೆಳಗಡೆ ಇರೋ 6 ಜನರಲ್ಲಿ ಒಬ್ಬ ಡಾಕ್ಟರ್, ಅವನ ಹೆಸರು ಜಾರ್ಜ್ ಅಂತ. ಸರಿ, ನಿಮ್ಮ ಹಸ್ಬೆಂಡ್ ನನ್ ಕಂಟ್ರೋಲ್ ನಲ್ಲಿ ಇದ್ದಾನೆ, ನೀನೋಗಿ ಆ ಜಾರ್ಜ್ ನ ಕರ್ಕೊಂಡ್ ಬಾ. ಅದ್ ಬಿಟ್ಟು ಬೇರೆ ಏನಾದ್ರೂ ಟ್ರೈ ಮಾಡಿದ್ರೆ ನಿನ್ ಗಂಡ ಜೀವಂತವಾಗಿರಲ್ಲ ಅಂತ. ಕೆಳಗಡೆ ಸೌಂಡ್ ಸಿಸ್ಟಮ್ ಆನ್ ಆಗಿರೋದ್ರಿಂದ ಇವ್ರಿಗೇನು ಕೇಳ್ತಾನೆ ಇಲ್ಲ. ಬೆತ್ ಕೆಳಗಡೆ ಬಂದು ಜಾರ್ಜ್ ಹತ್ರ ಮಾತಾಡಿ ಮೇಲ್ಗಡೆ ಕರ್ಕೊಂಡು ಹೋಗ್ತಾಳೆ. ಇಲ್ಲಿಗ್ ಬಂದಾಗ್ಲೇ ಇವನಿಗೆ ಗೊತ್ತಾಗುತ್ತೆ ಸಮಥಿಂಗ್ ಇಸ್ ರಾಂಗ್ ಅಂತ. ಜಾರ್ಜ್ ಅವನ್ ಮೇಲೆ ಅಟ್ಯಾಕ್ ಮಾಡಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆಗಲ್ಲ. ಜಾರ್ಜ್ ಡಾಕ್ಟರ್ ಆಗಿರೋದ್ರಿಂದ ಅವನ್ನ ಸಾಯಿಸ್ಬಿಟ್ರೆ ಅವ್ರ ಬ್ರದರ್ಗೆ ಯಾರು ಟ್ರೀಟ್ಮೆಂಟ್ ಕೊಡೋದು? ಅದಕ್ಕೆ ಇಬ್ರು ಸೈಲೆಂಟ್ ಆಗಿ ನಮ್ ಬ್ರದರ್ಗೆ ಗುಂಡೇಟ್ ಬಿದ್ದು ಗಾಯ ಆಗಿದೆ, ನೀನೇ ಅವನ್ನ ಕಾಪಾಡ್ಬೇಕು ಅಂತ. ಜಾರ್ಜ್ ಬೆತ್ ಹತ್ರ ಆಲ್ಕೋಹಾಲ್ ಮತ್ತೆ ಪ್ಲಾಸ್ಟಿಕ್ ಮುಚ್ಚಳನ ತರೋದಕ್ಕೆ ಹೇಳ್ತಾನೆ. ಇವ್ರ 3 ಜನರಲ್ಲಿ ಇವನೇ ಬಿಗ್ ಬ್ರದರ್. ಇವನಿಗೊಂದು ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ಇವ್ರ ತಂಗಿ. ಎಲ್ಲಿದ್ದೀರಾ ಅಂತ ಕೇಳ್ತಾಳೆ. ಬ್ರದರ್ಗೆ ಪೆಟ್ಟಾಗಿದೆ, ನಮ್ ಮನೆ ಕರ್ಕೊಂಡ್ ಬಂದಿದ್ದೀವಿ. ಆ ಮನೆ ಮಾರಿ 2 ತಿಂಗಳಾಗಿದೆ, ನೀವ್ಯಾಕೆ ಅಲ್ಲಿಗೆ ಹೋದ್ರಿ ಅಂತ. ಇವಳ ಹೆಸರು ಲಿಂಡಾ. ಸರಿ, ಅದ್ ನನಗ್ ಗೊತ್ತು. ಅಮ್ಮ ಎಲ್ಲಿದ್ದಾರೆ? ನನ್ ಜೊತೆಲೆ ಇದ್ದಾರೆ. ಈಗ ಕೆಳಗಡೆ ಇದ್ದ ಫ್ರೆಂಡ್ಸ್ ಅಲ್ಲಿ ಒಬ್ಳು ಮೇಲ್ಗಡೆ ಬಂದ್ಬಿಡ್ತಾಳೆ. ಇವ್ರನ್ನೆಲ್ಲ ನೋಡಿ ಹೆದ್ರಿ ಕೆಳಗಡೆ ಓಡ್ ಬಂದು ಫ್ರೆಂಡ್ಸ್ ಗೆಲ್ಲ ವಿಷಯ ಹೇಳ್ತಾಳೆ. ಆ 3 ಜನರಲ್ಲಿ ಒಬ್ಬ ಸೈಕೋ ಇದ್ದಾನಲ್ಲ, ಅವನು ಒಂದು ಹುಡುಗಿನ ಸ್ಟೆಪ್ಸ್ ಮೇಲೆ ಎಳ್ಕೊಂಡ್ ಬಂದಿದ್ರಿಂದ ಅವಳ ಮುಖಕ್ಕೆ ತುಂಬಾ ಗಾಯ ಆಗಿದೆ. ಆ ಬೇಸ್ಮೆಂಟ್ ಡೋರ್ ನ ಲಾಕ್ ಮಾಡ್ತಾರೆ. ಈಗ ಇವರಿಂದ ಎಸ್ಕೇಪ್ ಆಗೋದಕ್ಕಾಗಲ್ಲ. ಆ ಸೈಕೋನ್ ಮಾತ್ರ ಇಲ್ಲಿ ಕಾವಲು ಕಾಯೋದಕ್ ಬಿಟ್ಟು ಬಿಗ್ ಬ್ರದರ್ ಮೇಲ್ಗಡೆ ಹೋಗ್ತಾನೆ. ಇವ್ರ ಹತ್ರ ಇದ್ದ ಎಲ್ಲಾ ಫೋನ್ಸ್ ನ ಕಲೆಕ್ಟ್ ಮಾಡಿದ್ರಿಂದ ಇವ್ರು ಯಾರಿಗೂ ಕಾಲ್ ಮಾಡಿ ಹೆಲ್ಪ್ ಕೇಳೋದಕ್ಕಾಗಲ್ಲ. ಮೇಲ್ಗಡೆ ಇರೋ ಜಾರ್ಜ್ ಇವನಿಗೆ ಫಸ್ಟ್ ಏಡ್ ಮಾಡೋದಕ್ಕೆ ಬೇರೇನು ಇಲ್ದೇ ಇರೋದ್ರಿಂದ ಪ್ಲಾಸ್ಟಿಕ್ ಕ್ಯಾಪ್ ನ ಮೆಲ್ಟ್ ಮಾಡಿ ಅದನ್ನ ಗಾಯಕ್ಕಿಟ್ಟು ಪ್ರೆಸ್ ಮಾಡ್ತಾನೆ. ಅವನು ನೋವು ತಡೆಯೋಕಾಗ್ದೆ ಕಿರ್ಚಾಡ್ತಾ ಇವನ್ ಕೆಲ್ಸ ಮಾಡೋಕ್ ಬಿಡ್ತಿಲ್ಲ. ಅದಕ್ಕೆ ಜಾರ್ಜ್ ಅವನ್ ಮುಖಕ್ಕೆ ಪಂಚ್ ಮಾಡಿದ್ರಿಂದ ಅವನು ಅನ್ಕಾನ್ಶಿಯಸ್ ಆಗ್ತಾನೆ. ಬಿಗ್ ಬ್ರದರ್ ಕೇಳ್ತಾನೆ ಯಾಕೆ ಹೊಡೆದೆ? ಆಗ್ಲೇ ಅವನಿಗೆ ನೋವು ಗೊತ್ತಾಗಲ್ಲ ಅಂತ. ಆ ಬ್ಯಾಂಕ್ ಅಲ್ಲಿ ರಾಬರಿ ಮಾಡೋಕೆ ಈ 3 ಜನ ಮಾತ್ರ ಹೋಗಿಲ್ಲ.
ಒಟ್ಟು 4 ಜನ ಹೋಗಿದ್ದಾರೆ. ಅದ್ರಲ್ಲೊಬ್ಬ ಇವ್ರಿಗೆ ಯಾಮಾರಿಸಿ ದುಡ್ಡನ್ನೆಲ್ಲ ಎತ್ಕೊಂಡು ಹೋಗಿರ್ತಾನೆ. ಈಗ ಮನೆ ಹೊರಗಡೆ ಒಂದು ವ್ಯಾನ್ ಬರ್ತಿರೋದ್ನ ಬಿಗ್ ಬ್ರದರ್ ನೋಡಿ ಕೆಳಗಡೆ ಇರೋ ಸೈಕೋ ತಮ್ಮನಿಗೆ ಅಮ್ಮ ಬಂದ್ರು ಅಂತ ಹೇಳ್ತಾನೆ. ಇವ್ರೆ ಆ 3 ಜನರ ತಾಯಿ. ಏನಾಯ್ತು? ಇಲ್ಲ ಅಮ್ಮ, ಅವನು ನಮ್ನ ಯಾಮಾರಿಸಿ ದುಡ್ಡನ್ನ ಎತ್ಕೊಂಡು ಹೋಗ್ಬಿಟ್ಟ. ನಿನಗೆ ಎಷ್ಟ್ ಸಲ ಹೇಳಿದ್ದೀನಿ ಫ್ಯಾಮಿಲಿ ಮೆಂಬರ್ಸ್ ನ ಬಿಟ್ಟು ಬೇರೆಯವ್ರನ್ನ ನಂಬೇಡ ಅಂತ. ಜೊತೆಲಿ ಇವ್ರ ತಂಗಿ ಲಿಂಡಾನು ಬಂದಿರ್ತಾಳೆ. ಗುಂಡೇಟ್ ಬಿದ್ದು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರೋ ಮಗನ್ನ ನೋಡಿ ಇವ್ರಿಗೆ ಶಾಕ್ ಆಗುತ್ತೆ. ಜಾರ್ಜ್ ಇದಾನಲ್ಲ, ಅವನ್ನ ನೋಡಿ ನೀನ್ ಯಾರು? ನಾನೊಬ್ಬ ಡಾಕ್ಟರ್. ಏನ್ರೋ ಡಾಕ್ಟರ್ಗೂ ಕಾಲ್ ಮಾಡಿ ಬರೋದಕ್ಕೆ ಹೇಳಿದ್ರ? ಇಲ್ಲ, ಅವನು ಈ ಹೌಸ್ ಓನರ್ ನ ಫ್ರೆಂಡ್. ಟೋಟಲ್ 8 ಜನ ಇದ್ದಾರೆ. ಜಾರ್ಜ್ಗೆ ಥ್ಯಾಂಕ್ಸ್ ಹೇಳಿ ನೇರವಾಗಿ ಕೆಳಗಡೆ ಬರ್ತಾರೆ. 2ನೇ ಮಗ ಅಂದ್ರೆ ಆ ಸೈಕೋನ್ ನೋಡಿ, ಯಾಕೆ ಒಳ್ಳೆ ಅರೆ ಹುಚ್ಚಿನ ತರ ನಡ್ಕೋತಾ ಇದ್ಯಾ? ಯಾಕೆ ಅವ್ರನ್ನೆಲ್ಲ ಹೀಗ್ ಕೂರ್ಸಿದ್ಯಾ? ಮೊದ್ಲು ಎಲ್ರು ಎದ್ದೇಳಿ ಆರಾಮಾಗಿ ಕೂತ್ಕೊಳ್ಳಿ. ಇವನ್ ಪರವಾಗಿ ನಾನ್ ಸಾರಿ ಕೇಳ್ತೀನಿ. ಇಲ್ಲಿ ಹೌಸ್ ಓನರ್ ಯಾರು? ಆಗ ಡ್ಯಾನಿಯಲ್, ಬೆತ್ ಇಬ್ರು ಕೈ ಎತ್ತಾರೆ. ಬೆತ್ ಹೇಳ್ತಾಳೆ, ನಾವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು. ಒಂದು ಆಕ್ಷನ್ ನಲ್ಲಿ ನಮ್ಗೆ ಈ ಮನೆ ಸಿಕ್ತು, ನಮ್ನ ಬಿಟ್ಬಿಡಿ. ಇಲ್ಲಿ ನಡೆದಿರೋ ಘಟನೆ ಬಗ್ಗೆ ಯಾರಿಗೂ ಹೇಳಲ್ಲ. ಖಂಡಿತ ನಿಮ್ನೆಲ್ಲ ಬಿಡ್ತೀವಿ, ಸ್ವಲ್ಪ ಸಮಾಧಾನವಾಗಿರಿ. ಆ ಜಾರ್ಜ್ಗೆ ಒಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ. ಅವಳು ಜಾರ್ಜ್ ಎಲ್ಲಿ ಅಂತ ಕೇಳ್ತಾಳೆ. ಅವನೇ ನನ್ ಮಗನ್ನ ಕಾಪಾಡಿರೋದು, ಮೇಲ್ಗಡೆನೆ ಇದ್ದಾನೆ. ನಾನು ಅವನ್ನ ಅಪ್ರಿಶಿಯೇಟ್ ಮಾಡ್ತೀನಿ. ನನ್ಗೆ ನನ್ ಮಕ್ಕಳ ಮೇಲೆ ಗೌರವ ಇದೆ. ನೀವೇ ನೋಡಿದ್ರಲ್ಲ ನನ್ಗೋಸ್ಕರ ಏನೆಲ್ಲ ಮಾಡಿದ್ದಾರೆ ಅಂತ. ಕಳೆದ 2 ತಿಂಗಳಿಂದ ನನ್ ಮಕ್ಕಳು ಇದೇ ಅಡ್ರೆಸ್ಗೆನೆ ಮನಿ ಆರ್ಡರ್ ಮಾಡ್ತಾ ಇದ್ದಾರೆ. ಆ ದುಡ್ಡು ಎಲ್ಲಿದೆ ಅಂತ ಹೇಳಿದ್ರೆ ಸಾಕು, ನಾವು ಅದನ್ನ ತಗೊಂಡು ಇಲ್ಲಿಂದ ಹೋಗ್ತೀವಿ. ಆಮೇಲೆ ನೀವೆಲ್ಲ ಆರಾಮಾಗಿ ಪಾರ್ಟಿ ಮಾಡಿ. ಬೆತ್ ಹೇಳ್ತಾಳೆ, ನಮ್ಗೆ ಆತರ ಯಾವುದೇ ಮನಿ ಆರ್ಡರ್ ಬಂದಿಲ್ಲ. ನನ್ಗೆ ನಿನ್ ಮಾತಿನ ಮೇಲೆ ನಂಬಿಕೆ ಇದೆ, ಆದ್ರೆ ನನ್ಗೆ ನಿನ್ನ ಹಸ್ಬೆಂಡ್ ಮೇಲೆನೆ ಡೌಟ್ ಇದೆ ಅಂತ. ಆಗ ಇವ್ರಿಬ್ರು ಮಕ್ಕಳು ಡ್ಯಾನಿಯಲ್ ನ ಎಳ್ಕೊಂಡೋಗಿ ಅಲ್ಲಿದ್ದ ಬಾಲ್ ಇಂದ ಅವನ್ ಕೈಗೆ ಜಜ್ಜುತ್ತಾ ಇದ್ದಾರೆ. ರಕ್ತ ಚಿಮ್ತಾ ಇದೆ. ಇದನ್ ನೋಡಿ ಇವರಿಗೆಲ್ಲ ಜೀವ ಬಾಯಿಗೆ ಬಂದಿದೆ. ಬೆತ್ ಬೇರೆ ಕಿರ್ಚಾಡ್ತಾ ಇದ್ದಾಳೆ. ಅವರು ಹೇಳ್ತಿರೋದೆಲ್ಲ ನಿಜ, ನಮ್ಗೆ ಆತರ ಯಾವುದೇ ಮನಿ ಆರ್ಡರ್ ಬಂದಿಲ್ಲ ಅಂತ. ಸರಿ ಬಿಡ್ರೋ. ಈಗ ಅವರಿಬ್ರು ಡ್ಯಾನಿಯಲ್ ನ ಬಿಡ್ತಾರೆ. ಈ ಲೇಡಿ ಇವ್ರ ಹತ್ರ ಇದ್ದ ದುಡ್ಡನ್ನೆಲ್ಲ ಕಿತ್ಕೋತಾರೆ. ಆದ್ರೆ ಈ ದುಡ್ಡು ಸಾಲಲ್ವಂತೆ. ಸೊ ನಿಮ್ ATM ಕಾರ್ಡ್ ನ ನಮ್ಗೆ ಕೊಟ್ಟು ಅದ್ರ ಪಿನ್ ನಂಬರ್ ನ ಬರ್ಕೊಡಿ ಅಂತ ಅವ್ರ ಹತ್ರ ಇದ್ದ ಚಿನ್ನಾಭರಣಗಳನ್ನೆಲ್ಲ ಕಿತ್ಕೋತಾರೆ. ಆಗ ಲೆನೆಟ್ ಅನ್ನುವ ಹುಡುಗಿ, ಇದು ನನ್ಗೆ ನಮ್ಮ ಅಜ್ಜಿ ಕೊಟ್ಟಿರೋದು, ಈ ರಿಂಗ್ ಕೊಡೋಕ್ ಆಗಲ್ಲ ಅಂತ. ಈ ಸೈಕೋ ಅವಳನ್ನ ಫೋರ್ಸ್ ಮಾಡ್ತಾನೆ, ಕೊಟ್ಟಿಲ್ಲ ಅಂದ್ರೆ ಬೆರಳನ್ನ ಕಟ್ ಮಾಡ್ಬಿಡ್ತೀನಿ ಅಂತ. ಆಗ ಅವ್ರ ತಾಯಿ, ಅವಳಿಗೆ ಫೋರ್ಸ್ ಮಾಡ್ಬೇಡ, ಅದು ಅವ್ರ ಅಜ್ಜಿ ಕೊಟ್ಟಿರೋದಂತೆ, ಖಂಡಿತ ಎಮೋಷನಲಿ ಕನೆಕ್ಟ್ ಆಗಿರ್ತಾಳೆ, ಅವಳನ್ನ ಬಿಟ್ಬಿಡು ಅಂತ. ಈ ಲೇಡಿ ಹೇಳ್ತಿರೋ ಪ್ರಕಾರ ನನ್ ದೊಡ್ಡ ಮಗನ್ ಜೊತೆ ಬೆತ್ ಸಿಟಿಗೆ ಹೋಗಿ ATM ಇಂದ ದುಡ್ಡು ತಗೊಂಡ್ ಬರ್ಬೇಕು. ಇನ್ ಕೇಸ್ ಬಂದಿಲ್ಲ ಅಂದ್ರೆ ನೀವೆಲ್ಲ ಜೀವಂತವಾಗಿರಲ್ಲ ಅಂತ. ಹೀಗೆ ಮಾತಾಡ್ತಾ ಇರುವಾಗ್ಲೇ ಆ ಫ್ರೆಂಡ್ಸ್ ಅಲ್ಲಿ ಒಬ್ಳು ಓಡೋಕ್ ಶುರು ಮಾಡ್ತಾಳೆ. ಓಡ್ತಿರೋದು ಜಾರ್ಜ್ ನ ಗರ್ಲ್ ಫ್ರೆಂಡ್. ಅವಳು ಮೇಲ್ಗಡೆ ಬಂದಿದ್ ನೋಡಿ ಜಾರ್ಜ್ ಆ ಸೈಕೋಗೆ ಹೊಡಿತಾನೆ. ಆಗ ಸೈಕೋ ಅವಳು ಹೊರಗಡೆ ಹೋಗಿ ಈ ವಿಷಯನ ಎಲ್ರಿಗೂ ಹೇಳ್ಬಿಟ್ರೆ ನಾವು ಸಿಗಾಕೋತೀವಿ ಅನ್ನೋ ಭಯದಲ್ಲಿ ಅವಳಿಗೆ ಶೂಟ್ ಮಾಡ್ತಾನೆ. ಜಾರ್ಜ್ ಜೋರಾಗಿ ಅಳ್ತಾ ಇದ್ದಾನೆ. ಆದ್ರೆ ಈ ಲೇಡಿಗೆ ಅದ್ರ ಬಗ್ಗೆ ಎಲ್ಲ ಏನು ಚಿಂತೆನೇ ಇಲ್ಲ. ಬೆತ್ ಹಾಗೇನೆ ಬಿಗ್ ಬ್ರದರ್ ನ ATM ಇಂದ ದುಡ್ಡು ತರೋದಕ್ಕೆ ಕಳಿಸ್ತಾರೆ. 8 ಗಂಟೆ ಒಳಗಡೆ ಬರ್ಬೇಕು. ಮಿಸ್ ಆಯ್ತು ಅನ್ಕೋ, ನಿನ್ ಫ್ರೆಂಡ್ಸ್ ಯಾರು ಜೀವಂತವಾಗಿರಲ್ಲ ಅಂತ. ಹಾಗೇನೆ ಜಾರ್ಜ್ ಗರ್ಲ್ ಫ್ರೆಂಡ್ ನ ಶೂಟ್ ಮಾಡಿ ಸಾಯಿಸ್ಬಿಟ್ರು ಅಲ್ವಾ, ಅವಳ ಬಾಡಿನ ಕಸದ ಬುಟ್ಟಿಗೆ ಹಾಕಿ ಅಂತ ಇದೇ ಕಾರ್ನಲ್ಲೇ ಹಾಕಿ ಕಳಿಸ್ತಾರೆ. ಜಾರ್ಜ್ ಪೆಟ್ಟಾಗಿ ಕೆಳಗಡೆ ಬಿದ್ದೋಗಿದ್ದಾನೆ. ಅವನ್ನ ಈ ಸೈಕೋ ಗನ್ ಪಾಯಿಂಟ್ ಅಲ್ಲಿ ಕೂರ್ಸಿದ್ದಾನೆ. ಇನ್ನು ಸಿಟಿಗ್ ಬಂದಿರೋ ಬಿಗ್ ಬ್ರದರ್ ಹಾಗೇನೆ ಬೆತ್ ಆ ಡೆಡ್ ಬಾಡಿನ ಕಸದ ಬುಟ್ಟಿಗೆ ಹಾಕೋದಕ್ಕೆ ಟ್ರೈ ಮಾಡ್ತಾರೆ. ಆ ಡೆಡ್ ಬಾಡಿ ಇರೋ ಸ್ಥಿತಿ ನೋಡಿ ಬೆತ್ ವಾಂತಿ ಮಾಡ್ಕೋತಾಳೆ. ಬಿಗ್ ಬ್ರದರ್ ಆ ಡೆಡ್ ಬಾಡಿನ ಕಸದ ಬುಟ್ಟಿ ಒಳಗಡೆ ಹಾಕ್ತಾನೆ. ಈ ಕಡೆ ಮನೆಯಲ್ಲಿ ಈ ಬ್ರದರ್ಸ್ ಗೆ ಕಂಪೇರ್ ಮಾಡಿದ್ರೆ ಅವ್ರ ತಂಗಿ ಲಿಂಡಾ ಸ್ವಲ್ಪ ಸಾಫ್ಟ್ ಕ್ಯಾರೆಕ್ಟರ್. ಆ ಸೈಕೋ ಹಾಗೇನೆ ಅವ್ರ ತಾಯಿ ಮೇಲ್ಗಡೆ ಇದ್ದಾರೆ. ಕೆಳಗಡೆ ಇರೋರು ಹೇಗಾದ್ರೂ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಲೇಡಿ ಹಾಗೇನೆ ಇವ್ರ ಮಕ್ಕಳು ಈ ದೇಶ ಬಿಟ್ಟು ಹೋಗೋ ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಒಬ್ಬನಿಗೆ $10,000 ಕೊಡೋದಾಗಿ ಮಾತಾಡ್ತಾ ಇದ್ದಾರೆ. ಹಾಗೇನೆ ಈ ಮನೆ ಗೋಡೆ ಮೇಲೆ ತುಂಬಾ ಹೆಸರಿರೋದ್ ನೋಡಿ ಈ ಲೇಡಿ ಅಳ್ತಾ ಇದ್ದಾರೆ. ಕಟ್ ಮಾಡಿದ್ರೆ ಬೆತ್ ಬಿಗ್ ಬ್ರದರ್ಗೆ ಹೇಳ್ತಾಳೆ, ನೀವು ಸಾಯಿಸಿದ್ರಿ ಅಲ್ವಾ, ಅವಳಿಗೆ 3 ವರ್ಷದ ಮಗಳಿದ್ದಾಳೆ. ಸಿಂಗಲ್ ಮದರ್ ಆಗಿ ಕಷ್ಟಪಟ್ಟು ಸಾಕ್ತಾ ಇದ್ಲು. ಈಗ ಅವಳಿಗೆ ಅಮ್ಮ ಇಲ್ದೇ ಇರಂಗ್ ಮಾಡ್ಬಿಟ್ರಲ್ಲ ಅಂತ. ನಮ್ಗೆ ಬೇರೆ ದಾರಿ ಇರ್ಲಿಲ್ಲ. ಅವಳು ತಪ್ಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದ್ಲು, ಅದಕ್ಕೆ ಶೂಟ್ ಮಾಡಿದ್ದು. ಅದೇ ತಪ್ಪನ್ನ ನೀನ್ ಮಾಡ್ದೆ ಅನ್ಕೋ, ನಿನ್ಗೂ ಅದೇ ಗತಿನೇ. ಆಕ್ಚುಲಿ ಜಾರ್ಜ್ ಅವಳು ಸಿಂಗಲ್ ಮದರ್ ಅನ್ನೋದು ಗೊತ್ತಾದ್ಮೇಲೆನೆ ಲವ್ ಮಾಡೋದಕ್ ಶುರು ಮಾಡಿದ್ದ ಅನ್ಸುತ್ತೆ. ಬಿಗ್ ಬ್ರದರ್ ಇವಳನ್ನ ಒಂದು ATM ಹತ್ರ ನಿಲ್ಸಿ ಎಲ್ಲ ಅಕೌಂಟ್ ನಲ್ಲಿ ಇರೋ ದುಡ್ಡನ್ನ ತೆಗೆಯೋದಕ್ಕೆ ಹೇಳ್ತಾನೆ. ಅದೇ ಸಮಯ ಇಬ್ರು ಹುಡುಗಿರು ಅದೇ ATM ಹತ್ರ ಬರ್ತಾರೆ. ಬಿಗ್ ಬ್ರದರ್ ಹೇಳ್ತಾನೆ, ಈ ATM ನಲ್ಲಿ ಜಾಸ್ತಿ ಹಣ ಇಲ್ಲ, ಆಪೋಸಿಟ್ ಅಲ್ಲಿರೋ ATM ಗೆ ಹೋಗಿ ಅಂತ. ಆದ್ರೆ ಈ ಹುಡುಗಿರು ಹೋಗದೆ ಇಲ್ಲೇ ನಿಂತ್ಕೊಂಡಿದ್ದಾರೆ. ಆಗ ಬೆತ್ ಅವಳ ಕೈಯಲ್ಲಿದ್ದ ATM ಕಾರ್ಡ್ಗಳನ್ನ ಕೆಳಗಡೆ ಬೀಳಿಸ್ತಾಳೆ. ಒಂದು ಸಣ್ಣ ಗ್ಯಾಪ್ ಸಿಗುತ್ತೆ. ಆ ಗ್ಯಾಪ್ ನಲ್ಲಿ ಆ ಹುಡುಗಿರ್ಗೆ ಅವನ್ ಕೈಯಲ್ಲಿ ಗನ್ ಇದೆ ಅಂತ ಸಿಗ್ನಲ್ ಕೊಡ್ತಾಳೆ. ಇದನ್ ಕೇಳಿ ಹೆದ್ರಿದ ಆ ಹುಡುಗಿರು ಓಡೋದಕ್ ಶುರು ಮಾಡ್ತಾರೆ.
ಅಲರ್ಟ್ ಆಗಿದ್ದ ಇವನು ಅವ್ರಿಬ್ಬರನ್ನ ಗನ್ ಪಾಯಿಂಟ್ ಅಲ್ಲಿ ನಿಲ್ಸಿ, ನಿಮ್ಮಿಬ್ಬರಿಗೆ ಒಂದು ಚಾನ್ಸ್ ಕೊಡ್ತೀನಿ, ಈ ಚಾಕು ತಗೊಳ್ಳಿ, ನಿಮ್ಮಿಬ್ರಲ್ಲೊಬ್ರು ಇನ್ನೊಬ್ರಿಗೆ ಚುಚ್ಚಿ ಸಾಯಿಸ್ಬೇಕು, ಬದುಕುಳಿಯೋರ್ನ ನಾನ್ ಬಿಟ್ಬಿಡ್ತೀನಿ, ಇಲ್ಲ ಅಂದ್ರೆ ಇಬ್ರಿಗೂ ಶೂಟ್ ಮಾಡ್ಬೇಕಾಗುತ್ತೆ ಅಂತ. ಈಗ ಅವನು ಕೌಂಟ್ ಡೌನ್ ಶುರು ಮಾಡ್ತಾ ಇದ್ದಂಗೆ ಒಬ್ಳು ಚಾಕು ತಗೋತಾಳೆ. ಆಗ ಇನ್ನೊಬ್ಳು, ಹೇ ನಿನ್ಗೇನ್ ಹುಚ್ಚಿಡ್ದಿದ್ಯಾ, ನಾವಿಬ್ರು ಎಷ್ಟು ವರ್ಷಗಳಿಂದ ಫ್ರೆಂಡ್ಸ್ ಅನ್ನೋದು ಮರ್ತ್ಬಿಟ್ಟ ಅಂತ. ಈಗ ಆ ಹುಡುಗಿ ಚಾಕುನ ಕೆಳಗಡೆ ಬಿಸಾಡ್ತಾಳೆ. ಅವ್ನ್ ಮತ್ತೆ ಕೌಂಟ್ ಡೌನ್ ಶುರು ಮಾಡಿದಾಗ ಇಷ್ಟೊತ್ತು ಕತೆ ಹೊಡಿತಾ ಇದ್ದ ಹುಡುಗಿನೇ ಫ್ರೆಂಡ್ಗೆ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಹೆದ್ರಿ ಓಡೋಕ್ ಶುರು ಮಾಡಿದಾಗ ಬಿಗ್ ಬ್ರದರ್ ಅವಳಿಗೆ ಶೂಟ್ ಮಾಡ್ತಾನೆ. ಈ ಕಡೆ ಕಸ ತೆಗಿಯೋಕ್ ಬಂದಿದ್ದ ಇಬ್ರು ಜಾರ್ಜ್ ಗರ್ಲ್ ಫ್ರೆಂಡ್ ಡೆಡ್ ಬಾಡಿನ ನೋಡಿ ಗಾಬರಿ ಆಗ್ತಾರೆ. ವಿಷಯ ಏನಂದ್ರೆ ಆ ಹುಡುಗಿ ಇನ್ನೂ ಸತ್ತಿಲ್ಲ. ತಕ್ಷಣ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡ್ತಾರೆ. ಈ ಕಡೆ ಮನೇಲಿರೋ ಟಿವಿನಲ್ಲಿ ನ್ಯೂಸ್ ಪ್ರಸಾರ ಆಗ್ತಿದೆ. ಆ 3 ಜನ ಸೇರಿ ಬ್ಯಾಂಕ್ ರಾಬರಿ ಮಾಡಿದ್ರು ಅಲ್ವಾ, ಅವ್ರು ಯಾರು ಅನ್ನೋ ಕ್ಲೂ ಪೊಲೀಸ್ನವ್ರಿಗೆ ಸಿಕ್ಕಿದೆಯಂತೆ. ಇವ್ರಿಗೆ ಯಾಮರ್ಸಿ ಒಬ್ಬ ದುಡ್ಡು ಎತ್ಕೊಂಡು ಓಡೋದ ಅಲ್ವಾ, ಅವನ್ನ ಕೂಡ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಈ ವಿಷಯ ಗೊತ್ತಾಗಿ ಲೇಡಿಗೆ ಗಾಬರಿ ಆಗ್ತಿದೆ. ಅಷ್ಟರಲ್ಲಿ ಪೊಲೀಸ್ ಬೇರೆ ಮನೆ ಹತ್ರ ಬರ್ತಾರೆ. ಮನೆ ಓನರ್ ಆಗಿರೋ ಡ್ಯಾನಿಯಲ್ ನ ಕರೆದು ಹೊರಗಡೆ ಪೊಲೀಸ್ನವರು ಬಂದಿದ್ದಾರೆ. ನೀನು ನಾವಿಲ್ಲಿರೋ ವಿಷಯನ ಅವ್ರಿಗೆ ಹೇಳ್ದೆ ಅನ್ಕೋ, ನಿನ್ ಫ್ರೆಂಡ್ಸ್ ಯಾರು ಜೀವಂತವಾಗಿರಲ್ಲ, ಹಾಗೇನೆ ನನ್ ದೊಡ್ಡ ಮಗನಿಗೆ ಕಾಲ್ ಮಾಡಿದ್ರೆ ನಿನ್ ವೈಫ್ ಕೂಡ ಜೀವಂತವಾಗಿರಲ್ಲ ಅಂತ. ಡ್ಯಾನಿಯಲ್ಗೆ ಬೇರೆ ಆಪ್ಷನ್ ಇಲ್ಲ, ಅವಳು ಹೇಳ್ದಂಗೆ ಕೇಳಲೇಬೇಕು. ಹೊರಗಡೆ ಹೋಗಿ ಪೊಲೀಸ್ ಜೊತೆ ಮಾತಾಡ್ತಾನೆ. ನಿಮ್ ಹೆಸರೇನು? ಡ್ಯಾನಿಯಲ್. ಬ್ಯಾಂಕ್ ಅಲ್ಲಿ ರಾಬರಿ ಮಾಡಿ ಎಸ್ಕೇಪ್ ಆದ್ರು ಅಲ್ವಾ, ಆ 3 ಜನರ ಬಗ್ಗೆ ನ್ಯೂಸ್ ಅಲ್ಲಿ ನೋಡಿದ್ರ? ಹೌದು, ಅವರೆಲ್ಲ 2 ತಿಂಗಳ ಹಿಂದೆ ಇದೇ ಮನೇಲೆ ಸ್ಟೇ ಆಗಿದ್ರಂತೆ. ಅವ್ರೇನಾದ್ರು ಇಲ್ಲಿಗೆ ಬಂದಿದ್ರಾ? ನೋ ಸರ್. ಇವನ್ ಕೈಗಾಗಿರೋ ಗಾಯ ನೋಡಿ ಒಂದು ವೇಳೆ ಆ ಕಳ್ಳರು ಇದ್ದಾರೆ ಅನ್ನೋದೇ ಆದ್ರೆ 2 ಸಲ ಬ್ಲಿಂಕ್ ಮಾಡಿ. ಆ ಲೇಡಿ ಬೇರೆ ಇವನ್ನ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇರೋದ್ರಿಂದ ಒಂದ್ಸಲ ಮಾತ್ರ ಬ್ಲಿಂಕ್ ಮಾಡಿ ಇಲ್ಲೇನು ಸಮಸ್ಯೆ ಇಲ್ಲ ಅಂತ ಸಿಗ್ನಲ್ ಕೊಡ್ತಾನೆ. ಓಕೆ ಸರ್, ಏನಾದ್ರೂ ಪ್ರಾಬ್ಲಮ್ ಆದ್ರೆ ಕಾಲ್ ಮಾಡಿ ಅಂತ ಹೇಳಿ ಪೊಲೀಸ್ ಅಲ್ಲಿಂದ ಹೋಗ್ತಾರೆ. ಈಗ ಆ ಲೇಡಿ ಏನನ್ನೋ ಹುಡುಕ್ತಾ ಇದ್ದಾರೆ. ಲಿಂಡಾ ಕೇಳ್ತಾಳೆ, ಏನು ಹುಡುಕ್ತಾ ಇದ್ದೀಯಾ ಅಂತ. ಡ್ಯಾನಿಯಲ್ ಪೊಲೀಸ್ ಹತ್ರ ಹೇಗೆ ಡ್ರಾಮಾ ಮಾಡ್ತಿದ್ದ ಗೊತ್ತಾ, 100% ನಮ್ ದುಡ್ಡನ್ನ ಈ ಮನೇಲೆ ಎಲ್ಲೋ ಬಚ್ಚಿಟ್ಟಿದ್ದಾನೆ ಅಂತ. ಕೆಳಗಡೆ ಇರೋ ಫ್ರೆಂಡ್ಸ್ ಬೇಸ್ಮೆಂಟ್ ಡೋರ್ನ ಹೊಡಿಯೋಕ್ ಆಗುತ್ತಾ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಆ ಸೈಕೋ ಅಲ್ಲಿಗೆ ಬಂದು, ನಿಮ್ಗೆಲ್ಲ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ, ಸುಮ್ನೆ ಕೂತ್ಕೊಂಡ್ರೆ ಸರಿ ಅಂತ ಎಲ್ರಿಗೂ ಬೈತಾ ಇದ್ದಾನೆ. ಆಗ ಲೆನೆಟ್ ಅನ್ನುವ ಹುಡುಗಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ. ಅವನು ಈ ಸೈಕೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಫೈಟ್ ನಲ್ಲಿ ಈ ಸೈಕೋ ಅವನಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇದ್ರಿಂದ ಲೆನೆಟ್ಗೆ ತುಂಬಾ ಹರ್ಟ್ ಆಗುತ್ತೆ. ಅಷ್ಟರಲ್ಲಿ ಅವ್ರ ಅಮ್ಮ ಅಲ್ಲಿಗೆ ಬಂದು, ಒಂದ್ 5 ನಿಮಿಷ ನಿನ್ನಿಂದ ಸೈಲೆಂಟ್ ಆಗಿರೋದಕ್ಕಾಗಲ್ವಾ ಅಂತ. ಈ ಗ್ಯಾಪ್ ಅಲ್ಲಿ ಒಬ್ಳು ಬೇಸ್ಮೆಂಟ್ ಡೋರ್ ನ ಓಪನ್ ಮಾಡಿ ಹೊರಗಡೆ ಓಡ್ತಿರೋದ್ನ ಈ ಲೇಡಿ ನೋಡ್ಬಿಡ್ತಾರೆ. ಡ್ಯಾನಿಯಲ್ಗೆ ಹೇಳ್ತಾರೆ, ನಿನಗೆ 3 ನಿಮಿಷ ಟೈಮ್, ಅಷ್ಟ್ರೊಳಗಡೆ ಆ ಹುಡುಗಿನ ಮನೆ ಒಳಗಡೆ ಎಳ್ಕೊಂಡ್ ಬಂದಿಲ್ಲ ಅನ್ಕೋ, ಇಲ್ಲಿರೋ ಎಲ್ರಿಗೂ ಶೂಟ್ ಮಾಡ್ತೀನಿ ಅಂತ. ಬೇರೆ ದಾರಿ ಇಲ್ದೆ ಡ್ಯಾನಿಯಲ್ ಹೊರಗಡೆ ಬಂದು ಆ ಲೇಡಿ ಹತ್ರ ರಿಕ್ವೆಸ್ಟ್ ಮಾಡ್ತಾನೆ, ದಯವಿಟ್ಟು ಒಳಗಡೆ ಬಾ, ಇಲ್ಲ ಅಂದ್ರೆ ಅವಳು ಎಲ್ರಿಗೂ ಶೂಟ್ ಮಾಡ್ತಾಳಂತೆ ಅಂತ. ಆದ್ರೆ ಅವಳು ಕೇಳಲ್ಲ. ಬೇರೆ ದಾರಿ ಇಲ್ದೆ ಡ್ಯಾನಿಯಲ್ ಅವಳಿಗೆ ಸರಿಯಾಗಿ ಹೊಡೆದು ಮನೆ ಒಳಗಡೆ ಎಳ್ಕೊಂಡ್ ಬರ್ತಾನೆ. ಕಟ್ ಮಾಡಿದ್ರೆ ಬೆತ್. ಹಾಗೇನೆ ಆ ಬಿಗ್ ಬ್ರದರ್ ಕಾರ್ ನಲ್ಲಿ ರಿಟರ್ನ್ ಬರ್ತಾ ಇರುವಾಗ ಪೊಲೀಸ್ನವರು ಕಾರ್ನ ಅಡ್ಡ ಹಾಕ್ತಾರೆ. ಆಕ್ಚುಲಿ ಇದೇ ಪೊಲೀಸ್ ಸ್ವಲ್ಪ ಹೊತ್ತಿನ ಹಿಂದೆ ಡೇವಿಡ್ ಮನೆ ಹತ್ರ ಬಂದಿದ್ರು. ನಿಮ್ ಅಡ್ರೆಸ್ ಸ್ವಲ್ಪ ಹೇಳ್ತೀರಾ ಅಂದಾಗ ಬೆತ್ ಅಡ್ರೆಸ್ ನ ಹೇಳ್ತಾಳೆ. ನಿಮ್ ID ಕೊಡ್ತೀರಾ? ಸಾರಿ ಸರ್, ಅದನ್ನ ಮನೇಲೆ ಬಿಟ್ಟು ಬಂದ್ಬಿಟ್ಟೆ. ನಿಮ್ ಹೆಸರು ಡ್ಯಾನಿಯಲ್ಲ? ಹೌದು. ಈಗ್ಲೇ ಇವರಿಗೆ ಡೌಟ್ ಶುರು ಆಗುತ್ತೆ. ಯಾಕಂದ್ರೆ ಇವರು ಸ್ವಲ್ಪ ಹೊತ್ತಿನ ಹಿಂದೆ ಅಷ್ಟೇ ಡ್ಯಾನಿಯಲ್ ನ ಭೇಟಿಯಾಗಿ ಬಂದಿದ್ರು. ಸೊ ತಕ್ಷಣ ಐಆರ್ ಆಫೀಸರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಕೊಡ್ತಾರೆ. ವಿಷಯ ಗೊತ್ತಾಗಿದ್ರಿಂದ ಬಿಗ್ ಬ್ರದರ್ ಆ ಪೊಲೀಸ್ಗೆನೆ ಶೂಟ್ ಮಾಡ್ತಾನೆ. ಆದ್ರೆ ಅವರು ಇನ್ನೂ ಸತ್ತಿಲ್ಲ, ಒದ್ದಾಡ್ತಾ ಇದ್ದಾರೆ. ಬಿಗ್ ಬ್ರದರ್ ಬೆತ್ತಿಗೆ ಹೇಳ್ತಾನೆ, ನೀನೇ ಕಾರ್ ಓಡ್ಸು, ಆ ಪೊಲೀಸ್ ಮೇಲೆನೆ ಹತ್ಸಿ ಸಾಯಿಸ್ಬಿಡು ಅಂತ. ಬೆತ್ತ ಪೊಲೀಸ್ ಮೇಲೆ ಹತ್ಸೋ ತರನೇ ಹೋಗಿ ಕಾರ್ನ ಕ್ರಾಶ್ ಮಾಡ್ತಾಳೆ. ಕಟ್ ಮಾಡಿದ್ರೆ ಈ ಕಡೆ ಡ್ಯಾನಿಯಲ್ ತಪ್ಸ್ಕೊಂಡು ಹೋಗಿದ್ದ ಹುಡುಗಿನ ಮನೆ ಒಳಗಡೆ ಎಳ್ಕೊಂಡ್ ಬರ್ತಾನೆ. ಅವಳಿಗೆ ಎಚ್ಚರಿಕೆ ಆದಾಗ ಈ ಲೇಡಿ ಕಾಫಿ ಎಲ್ಲ ತಂದು ಕೊಡ್ತಾರೆ. ನೋಡು, ಈಗ ನೀನು ತಪ್ಪು ಮಾಡಿದ್ಯಾ, ಅದಕ್ಕೆ ನಿನಗೆ ಪನಿಷ್ಮೆಂಟ್ ಇದೆ, ಆದ್ರೆ ಅದನ್ನ ನಿನಗ್ ಕೊಡಲ್ಲ, ನಿನ್ ಗಂಡನಿಗೆ ಕೊಡ್ತೀವಿ ಅಂತ ಹೇಳಿ ಅವಳ ಗಂಡನ್ನ ಟೇಪ್ ಎಲ್ಲ ಹಾಕಿ ಕಟ್ಟಾಕಿದ್ದಾರೆ. ಅಷ್ಟೇ ಅಲ್ಲ, ಡ್ಯಾನಿಯಲ್ ಸೇರಿ ಇನ್ನೂ 2 ಹುಡುಗಿರ್ನ ಕಟ್ಟಾಕಿದ್ದಾರೆ. ಈ ಕುದಿತಾ ಇರೋ ನೀರ್ ತಂದು ತಪ್ಸ್ಕೊಂಡು ಓಡೋಗೋದಕ್ ಟ್ರೈ ಮಾಡಿದ್ದ ಹುಡುಗಿ ಗಂಡನ್ ಕಿವಿ ಹಾಗೇನೆ ಕಣ್ಣಿಗೆ ಸುರಿತಾರೆ. ಅವನು ನೋವು ತಡೆಯೋಕಾಗ್ದೆ ಕಿರ್ಚಾಡ್ತಾ ಇದ್ದಾನೆ. ಹೆಂಡತಿಗೆ ತುಂಬಾ ಹರ್ಟ್ ಆಗುತ್ತೆ. ಆ 4 ಜನ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಅವ್ರ ಅಮ್ಮನೇ ದೊಡ್ಡ ಸೈಕೋ. ಈ ಕಡೆ ಬೆತ್ ಕಾರ್ನ ಕ್ರಾಶ್ ಮಾಡಿದ್ಲು ಅಲ್ವಾ. ಗುಂಡೇಟ್ ಬಿದ್ದಿರೋ ಪೊಲೀಸ್ ಬೆತ್ನ ಸೇವ್ ಮಾಡೋದಕ್ಕೆ ಬಂದಾಗ ಬಿಗ್ ಬ್ರದರ್ ಪೊಲೀಸ್ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಈ ಕಡೆ ಈ ಮನೇಲಿ ಈ ಲೇಡಿ ಹೊಸ ಪ್ಲಾನ್ ಮಾಡಿದ್ದಾರೆ. ಆಕ್ಚುಲಿ ಬೆತ್ ಹಾಗೂ ಡ್ಯಾನಿಯಲ್ಗೆ ಒಬ್ಬ ಮಗ ಇದ್ದ. ಅವನೊಂದು ಆಕ್ಸಿಡೆಂಟ್ ನಲ್ಲಿ ತೀರ್ ಹೋಗಿರ್ತಾನೆ. ಅವನ್ ಬದುಕಿದ್ದಾಗ ಯೂಸ್ ಮಾಡಿದ್ದ ಟಾಯ್ಸ್ ನೆಲ್ಲ ಒಂದು ಬಾಕ್ಸ್ ನಲ್ಲಿ ಇಟ್ಟಿರ್ತಾರೆ. ಆ ಬಾಕ್ಸ್ ನ ತಂದು ಡ್ಯಾನಿಯಲ್ ಹತ್ರ ಅವ್ರ ಮಗನ್ ಬಗ್ಗೆ ಮಾತಾಡೋದಕ್ ಶುರು ಮಾಡ್ತಾರೆ. ಅವ್ರ ಮಗನ್ ಫೋಟೋಸ್ನೆಲ್ಲ ಸುಟ್ ಹಾಕ್ತಾರೆ. ಡ್ಯಾನಿಯಲ್ ರಿಕ್ವೆಸ್ಟ್ ಮಾಡ್ತಾನೆ, ಹಾಗೆಲ್ಲ ಮಾಡಬೇಡಿ, ಅವ್ನ್ ನೆನ್ಪಾಗಿ ಅದ್ ಮಾತ್ರ ನಮ್ಮ ಹತ್ರ ಇರೋದು ಅಂತ.
ಪದೇ ಪದೇ ಈ ಲೇಡಿ ಕೇಳ್ತಾ ಇರೋದು ಒಂದೇ, ನನ್ಗ್ ಬಂದಿದ್ದ ಮನಿ ಆರ್ಡರ್ ದುಡ್ಡು ಎಲ್ಲಿದೆ ಅಂತ. ಅದಕ್ಕೆ ಇವನು ಗೊತ್ತಿಲ್ಲ ತಾಯಿ ಅಂದ್ರೂನು ಅವಳು ಬಿಡ್ತಾನೆ ಇಲ್ಲ. ಡ್ಯಾನಿಯಲ್ ಕಣ್ ಮುಂದೆನೆ ಎಲ್ಲಾ ಫೋಟೋಸ್ನ ಸುಟ್ಟು ಹಾಕ್ತಾರೆ. ನೀನ್ ನಿಜ ಹೇಳಲ್ಲ ಅಲ್ವಾ, ನೋಡು ನಿನ್ನಿಂದ ನಿನ್ ಫ್ರೆಂಡ್ಸ್ಗೆ ತೊಂದರೆ ಆಗ್ತಿದೆ ಅಂತ. ಈಗ ಒಂದು ಹುಡುಗಿ ತಲೆಗೆ ಆಲ್ಕೋಹಾಲ್ ಸುರಿದು ಬೆಂಕಿ ಹಚ್ಬಿಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಬೆಂಕಿನ ಆರಿಸಿದ್ರಿಂದ ಪಾಪ ಹುಡುಗಿ ಬದುಕಿರುವಾಗ್ಲೇ ನರಕ ನೋಡ್ತಾ ಇದ್ದಾಳೆ. ಡ್ಯಾನಿಯಲ್ ಅವಳನ್ನ ಬಿಟ್ಬಿಡಿ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರೂನು ಇವ್ರು ಕೇಳ್ತಾನೆ ಇಲ್ಲ. ಆ ಲೇಡಿ ಹಾಗೇನೆ ಆ ಸೈಕೋ ಮಗ ಹೋದ್ಮೇಲೆ ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದ ಹುಡುಗಿ ಕೈ ಕಟ್ಟಿದ್ದ ಟೇಪ್ ನ ಬೆಂಕಿಗೆ ಹಿಡಿದು ಬಿಡಿಸ್ಕೋತಾಳೆ. ಈ ಕಡೆ ಜಾರ್ಜ್ ನ ಗರ್ಲ್ ಫ್ರೆಂಡ್ ಗೆ ಗುಂಡೇಟ್ ಬಿದ್ದು ಇಬ್ರು ಅವಳನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು ಅಲ್ವಾ. ಅವಳಿಂದ ಮಾತಾಡೋದಕ್ಕೆ ಆಗ್ತಿಲ್ಲ. ಒಂದು ನೋಟ್ ಪ್ಯಾಡ್ ನಲ್ಲಿ ಬೆತ್ ಅಪಾಯದಲ್ಲಿದ್ದಾಳೆ, ತಕ್ಷಣ ಪೊಲೀಸ್ನ ಕಳ್ಸಿ ಅಂತ ಬರೀತಾಳೆ. ಈ ಕಡೆ ಆ ಲೇಡಿ ಮಕ್ಕಳು ಇವರಿಗೆ ದುಡ್ಡು ಕಳ್ಸಿರೋದಾಗಿ ಹೇಳ್ತಿದ್ರು ಅಲ್ವಾ, ಆ ದುಡ್ಡನ್ನ ಯಾರೋ ಫೋಟೋ ಹಿಂದೆ ಹೈಡ್ ಮಾಡಿ ಇಟ್ಟಿರ್ತಾರೆ. ಅದನ್ನ ಕಂಡು ಹಿಡಿತಾರೆ. ಈ ಕಡೆ ಕೈ ಕಟ್ಟಿದ ಟೇಪ್ ಬಿಡ್ಸ್ಕೊಂಡಿದ್ದ ಹುಡುಗಿ ಒಂದು ಪ್ಲಾನ್ ಮಾಡ್ತಾಳೆ. ಆ ಸೈಕೋ ಮತ್ತೆ ಬೇಸ್ಮೆಂಟ್ ಗೆ ಬಂದಾಗ ಕರೆಂಟ್ ಆಫ್ ಮಾಡಿ ಅವನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಚಾಕುವಿಂದ ಚುಚ್ಚಿ ಸಾಯಿಸ್ಬಿಡ್ತಾರೆ. ಒಬ್ಬನಿಗೆ ಕಣ್ಣು ಕಿವಿಗೆಲ್ಲ ಬಿಸಿನೀರ್ ಸುರಿದಿದ್ರು ಅಲ್ವಾ, ಅವನಿಗೆ ಕಣ್ಣು ಕಾಣಿಸ್ತಾ ಇಲ್ಲ, ಕಿವಿನೂ ಕೇಳ್ತಾ ಇಲ್ಲ. ಗನ್ ಹಿಡ್ಕೊಂಡು ಆ ಲೇಡಿನ ಕೊಲ್ಲೋದಕ್ಕೆ ಹೋಗ್ತಾ ಇದ್ದಾನೆ. ಆಗ ಅವನ್ ವೈಫ್ ಹಿಂದೆನೆ ಹೋಗಿ ಅವನ್ನ ಮುಟ್ಟಿದ ತಕ್ಷಣ ಆ ಲೇಡಿನೇ ಬಂದ್ಬಿಟ್ಲು ಅನ್ಕೊಂಡು ತನ್ನ ವೈಫ್ಗೆನೆ ಶೂಟ್ ಮಾಡ್ಬಿಡ್ತಾನೆ. ಅಷ್ಟ್ರಲ್ಲಿ ಹಿಂದೆಯಿಂದ ಬಂದಿದ್ದ ಆ ಲೇಡಿ ಇವನಿಗೂ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಬೇಸ್ಮೆಂಟ್ ಗೆ ಬಂದಾಗ ತನ್ನ ಸೈಕೋ ಮಗ ಸತ್ತೋಗಿರೋದ್ ನೋಡಿ ಇವಳಿಗೆ ತುಂಬಾ ಗಾಬರಿ ಆಗುತ್ತೆ. ಇವ್ರಿಗೆಲ್ಲ ಗೊತ್ತಾಗಿದೆ ಅವಳ ಹತ್ರ ಗನ್ ಇರೋದ್ರಿಂದ ನಮ್ ಕತೆ ಮುಗೀತು ಅಂತ. ಡ್ಯಾನಿಯಲ್ ಕೊನೆಯದಾಗಿ ನನ್ ವೈಫ್ ಜೊತೆ ಮಾತಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರಿಂದ ಇವ್ರು ಕಾಲ್ ಮಾಡಿ ಕೊಡ್ತಾರೆ. ಡ್ಯಾನಿಯಲ್ ಬೆತ್ತಿಗೆ ಹೇಳ್ತಾನೆ ನನ್ನ ಕ್ಷಮಿಸ್ಬಿಡು ಅಂತ. ಅಷ್ಟ್ರಲ್ಲಿ ಲೇಡಿ ಡ್ಯಾನಿಯಲ್ಗೆ ಶೂಟ್ ಮಾಡ್ತಾಳೆ. ಇದ್ರಿಂದ ಬೆತ್ತಿಗೆ ಶಾಕ್ ಆಗುತ್ತೆ. ಅವರಿಬ್ರು ಮನೆ ಕಡೆ ಬರ್ತಾ ಇದ್ದಾರೆ. ಬೆತ್ಗೆ ನನ್ ಮಗನ್ ಕೈಲಿ ಫೋನ್ ಕೊಡು ಅಂತ ಹೇಳ್ತಾರೆ. ಅವನ್ ಹತ್ರ ನಿನ್ ತಮ್ಮನ್ನ ಸಾಯಿಸ್ಬಿಟ್ರು, ಅವಳನ್ನ ಮಾತ್ರ ಬಿಡ್ಬೇಡ, ಇಲ್ಲಿ ಕರ್ಕೊಂಡ್ ಬಾ ಅಂತ. ಇದನ್ ಕೇಳಿ ಬಿಗ್ ಬ್ರದರ್ಗೆ ಶಾಕ್ ಆಗುತ್ತೆ. ಕಟ್ ಮಾಡಿದ್ರೆ ಜಾರ್ಜ್ ಆ ಲೇಡಿ ಹತ್ರ ಕೇಳ್ತಾನೆ, ಇವರೆಲ್ಲ ನಿನ್ ಮಕ್ಳೇನಾ? ನೋಡಿದ್ರೆ ಯಾರಲ್ಲೂ ನಿನ್ ಹೋಲಿಕೆನೆ ಕಾಣಿಸ್ತಾ ಇಲ್ಲ. ಲಿಂಡಾ ನಿನ್ ಮಗಳೇ ತಾನೆ, ಯಾಕೆ ಅವಳನ್ನ ಇಷ್ಟೊಂದು ಹೆದರ್ಸಿ ಬೆಳೆಸಿದ್ದೀರಾ? ಇನ್ನು ಆ 3 ಜನ ಮಕ್ಕಳು ಕೂಡ ಸೈಕೋ ತರ ನಡ್ಕೋತಾ ಇದ್ದಾರೆ. ಇವರೆಲ್ಲ ನಿಜವಾಗ್ಲೂ ನಿನ್ ಹೊಟ್ಟೆಲೆ ಹುಟ್ಟಿದ್ರಾ ಅಂತ. ಟ್ರಿಗರ್ ಆಗಿದ್ದ ಈ ಲೇಡಿ ಚಾಕುವಿಂದ ಚುಚ್ಚೋದಕ್ ಟ್ರೈ ಮಾಡ್ತಾಳೆ. ಆಗ ಲಿಂಡಾ ಬೇಡ, ಇವನ್ನ ಸಾಯಿಸ್ಬಿಟ್ರೆ ನಮ್ ತಮ್ಮನ್ನ ಸೇವ್ ಮಾಡೋದು ಯಾರು ಅಂತ. ಆಕ್ಚುಲಿ ಲಿಂಡಾನೇ ಇವನ್ ಹತ್ರ ಹೇಳಿರ್ತಾಳೆ, ನನಗೆ ನಮ್ ತಾಯಿ ಮೇಲೆ ಡೌಟ್ ಇದೆ ಅಂತ. ಸೊ ಇವಳು ಲಿಂಡಾ ಮಾತ್ ಕೇಳಿ ಅವನ್ನ ಬಿಟ್ಬಿಡ್ತಾಳೆ. ಈಗ ಬಿಗ್ ಬ್ರದರ್ ಹಾಗೇನೆ ಬೆತ್ತಿ ಇಲ್ಲಿಗ್ ಬರ್ತಾರೆ. ಇವ್ರಿಗೆ ಸಿಗ್ಬೇಕಾಗಿದ್ದ ಹಣ ಸಿಕ್ಕಿದೆ ಅಲ್ವಾ, ಇಲ್ಲಿಂದ ಹೊರಡೋ ನಿರ್ಧಾರ ಮಾಡ್ತಾರೆ. ಫಸ್ಟ್ ಗುಂಡೇಟ್ ಬಿದ್ದಿರೋ ತಮ್ಮನ್ನ ವ್ಯಾನ್ ಅಲ್ಲಿ ಮಲಗಿಸ್ತಾರೆ. ಅವನಿಗೆ ಜಾರ್ಜ್ ಹೆಲ್ಪ್ ಮಾಡ್ತಾ ಇದ್ದಾನೆ. ಈ ಕಡೆ ಈ ಲೇಡಿ ಬೆತ್ತಿಗೆ ಹೇಳ್ತಾರೆ, ನೀನ್ ಹೇಳಿದ್ದ ಸುಳ್ಳಿಂದ ನಿನ್ ಫ್ರೆಂಡ್ಸ್ ಎಲ್ಲ ನರಕ ಅನುಭವಿಸೋ ತರ ಆಯ್ತು. ಕೆಲವ್ರಂತೂ ಸತ್ತೇ ಹೋದ್ರು, ನೀನ್ ಯಾಕೆ ದುಡ್ಡಿರೋ ವಿಷಯನ ನಮ್ಗೆ ಹೇಳಿಲ್ಲ? ಹೀಗೆ ಮಾತಾಡ್ತಾ ಇರುವಾಗ್ಲೇ ಬೆತ್ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಈ ಕಡೆ ವ್ಯಾನ್ ಅಲ್ಲಿರೋ 3 ಜನರನ್ನ ತೋರಿಸ್ತಾರೆ. ಇನ್ಮೇಲೆ ಈ ಡಾಕ್ಟರ್ನ ಅವಶ್ಯಕತೆ ನಮ್ಗಿಲ್ಲ ಅಂತ ಅವನಿಗೂ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಈ ಕಡೆ ಬೆತ್ ಆ ಲೇಡಿಗೆ ಎಲ್ಲ ವಿಷಯ ಹೇಳ್ತಾಳೆ. ಡ್ಯಾನಿಯಲ್ ಇವಳಿಗೆ ಮೋಸ ಮಾಡಿದ್ದಾನೆ. ಹೋಟೆಲ್ ಬೆಳೀತಾ ಇರೋ ಮಗುಗೋಸ್ಕರ ದುಡ್ಡೆಲ್ಲ ಕೂಡಿಡ್ತಾ ಇದ್ದಾಳಂತೆ. ಅಂದ್ರೆ ಡ್ಯಾನಿಯಲ್ ಬೇರೆ ಹುಡುಗಿ ಜೊತೆ ಅಫೇರ್ ಇಟ್ಕೊಂಡಿರೋದ್ರಿಂದ ಏನಾದ್ರೂ ಡಿವೋರ್ಸ್ ಕೊಟ್ರೆ ಮಗುನ ಸಾಕೋದಕ್ ದುಡ್ಡು ಬೇಕು ಅಲ್ವಾ, ಅದಕ್ಕೇನೆ ಆ ದುಡ್ಡಿರೋ ವಿಷಯನ ಇವ್ರಿಗೆ ಹೇಳಿರಲ್ಲ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಬೆತ್ ಅಳ್ತಾ ಇದ್ಲು ಅಲ್ವಾ, ಅದಕ್ಕೆ ಕಾರಣ ಡ್ಯಾನಿಯಲ್ ಬೇರೆ ಹುಡುಗಿ ಜೊತೆ ಅಫೇರ್ ಇಟ್ಕೊಂಡಿರೋದೇ ಆಗಿರುತ್ತೆ. ಡ್ಯಾನಿಯಲ್ ಅಫೇರ್ ಇಟ್ಕೊಂಡಿರೋ ಹುಡುಗಿ ಯಾರು ಗೊತ್ತಾ? ಒಂದು ಹುಡುಗಿ ತಲೆಗೆ ಬೆಂಕಿ ಹಚ್ಚಿದ್ರು ಅಲ್ವಾ, ಅದೇ ಹುಡುಗಿ ಜೊತೆನೆ ಡ್ಯಾನಿಯಲ್ ಅಫೇರ್ ಇಟ್ಕೊಂಡಿರೋದು. ಈ ವಿಷಯ ಮೊದ್ಲೇ ಈ ಲೇಡಿ ಗೊತ್ತಾಗಿರುತ್ತೆ. ಒಂದು ಸೀನ್ ನಲ್ಲಿ ಅವಳ ತಲೆಗೆ ಬೆಂಕಿ ಹಚ್ಚಿದಾಗ ಎಲ್ರಿಗಿಂತ ಜಾಸ್ತಿ ಡ್ಯಾನಿಯಲ್ಲೇ ರಿಯಾಕ್ಟ್ ಮಾಡಿರ್ತಾನೆ. ಆಗ್ಲೇ ಇವ್ರಿಗೆ ಗೊತ್ತಾಗಿದೆ ಇಬ್ಬರ ನಡುವೆ ಅಫೇರ್ ಇದೆ ಅಂತ. ಇನ್ನು ಬೆತ್ ನಿಜವಾಗ್ಲೂ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಪ್ರೆಗ್ನೆನ್ಸಿ ಕಿಟ್ ಕೊಟ್ಟು ಚೆಕ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಅವಳು ಪ್ರೆಗ್ನೆಂಟ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಹೀಗೆ ಮಾತಾಡ್ತಾ ಇರೋ ಗ್ಯಾಪ್ ನಲ್ಲಿ ಬೆತ್ ಒಂದು ಗ್ಲಾಸ್ ತೆಗೆದು ಆ ಲೇಡಿ ತಲೆಗೆ ಹೊಡಿತಾಳೆ. ಅವಳು ಅನ್ಕಾನ್ಶಿಯಸ್ ಆದಾಗ ಬೆತ್ ಉಳಿದಿರೋ ಫ್ರೆಂಡ್ಸ್ ಕೈಗೆ ಕಟ್ಟಿದ್ದ ಟೇಪ್ಸ್ ನ ರಿಮೂವ್ ಮಾಡ್ತಾಳೆ. ಜೆನೆಟ್ ಗೆ ಹೇಳ್ತಾಳೆ, ನಾನೊಂದು ಜಾಗದಲ್ಲಿ ಗನ್ ನೋಡ್ದೆ, ಸ್ಟೋರ್ ರೂಮ್ ನಲ್ಲೇ ಇದೆ, ನೀನೋಗಿ ಅದನ್ನ ತಗೋ, ನಾನು ಅಲ್ಲಿಗೆನೆ ಬರ್ತೀನಿ ಅಂತ. ಈಗ ಡ್ಯಾನಿಯಲ್ ಜೊತೆ ಅಫೇರ್ ಇಟ್ಕೊಂಡಿದ್ದ ಹುಡುಗಿ ಬೆತ್ ಹತ್ರ ಸಾರಿ ಕೇಳ್ತಾಳೆ. ಟೇಪ್ ಬಿಚ್ಚಿದ ತಕ್ಷಣ ಇವ್ರನ್ನೆಲ್ಲ ಬಿಟ್ಟು ಅವಳೇ ಫಸ್ಟ್ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದಾಗ ಅಷ್ಟ್ರಲ್ಲಿ ಬಿಗ್ ಬ್ರದರ್ ಅವಳಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಬೆತ್ ಹೇಳಿದ ಗನ್ ನಲ್ಲಿ ಬುಲೆಟೇ ಇರಲ್ಲ. ಸೊ ಬೆತ್ ಹಾಗೇನೆ ಜೆನೆಟ್ ಒಂದ್ ಕಡೆ ಹೈಡ್ ಆಗ್ತಾರೆ. ಬಿಗ್ ಬ್ರದರ್ ಕೂಡ ಒಳಗಡೆ ಬರ್ತಾನೆ. ಆಗ ಜೆನೆಟ್
ಒಂದು ಹಾನಿ ಹೊಡೆಯೋ ಮಿಷಿನ್ ಇಂದ ಬಿಗ್ ಬ್ರದರ್ ಗೆ ಶೂಟ್ ಮಾಡ್ತಾಳೆ. ಕೊನೆಗೆ ಇಬ್ರು ಸೇರಿ ಒಂದು ಟೇಬಲ್ ನ ಅವನ್ ಮೇಲೆ ಬೀಳ್ಸಿ ಸಾಯಿಸ್ಬಿಡ್ತಾರೆ. ಅದೇ ಸಮಯ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದ ಲೇಡಿ ಎದ್ದು ಇಲ್ಲಿಗ್ ಬರ್ತಾಳೆ. ತನ್ನ ಇನ್ನೊಬ್ಬ ಮಗ ಕೂಡ ಸತ್ತೋಗಿದ್ರಿಂದ ಇವ್ರಿಗೆ ತುಂಬಾ ಹರ್ಟ್ ಆಗುತ್ತೆ. ಬೆತ್ ಜೆನೆಟ್ ಗೆ ಹೇಳ್ತಾಳೆ, ನೀನೋಗಿ ಪೊಲೀಸ್ ನ ಕರ್ಕೊಂಡ್ ಬಾ, ನಾನು ಆ ಲೇಡಿ ನೋಡ್ಕೋತೀನಿ ಅಂತ. ಈಗ ಬೆತ್ ಹಾಗೇನೆ ಆ ಲೇಡಿ ನಡುವೆ ಭಯಂಕರ ಫೈಟ್ ನಡೀತಾ ಇದೆ. ಬೆತ್ಗೆ ಸರಿಯಾಗಿ ಹೊಡೆದಿದ್ರಿಂದ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾಳೆ. ಅಷ್ಟೇ ಅಲ್ಲದೆ ಈ ಲೇಡಿ ಇಡೀ ಮನೆಗೆ ಬೆಂಕಿ ಹಚ್ತಾರೆ. ಇವಳಿಗೆ ಎಚ್ಚರಿಕೆ ಆದಾಗ ಆ ಲೇಡಿ ಬೇರೆ ಕಡೆ ಸೀಮೆಣ್ಣೆ ಸುರಿತಾ ಇರೋದ್ ನೋಡಿ ಒಂದು ಮರದ ಪೀಸ್ ಇಂದ ಹೊಡೆದು ಹೊರಗಡೆ ಬರ್ತಾಳೆ. ಅಷ್ಟರಲ್ಲಿ ಜೆನೆಟ್ ಪೊಲೀಸ್ ಅವ್ರನ್ನ ಕರ್ಕೊಂಡು ಬಂದಿರ್ತಾಳೆ. ಮನೆ ಒಳಗಡೆ ಹೋಗಿದ್ದ ಪೊಲೀಸ್ನವರು ಒಂದು ಹುಡುಗಿನ ಸ್ಟ್ರೆಚರ್ ನಲ್ಲಿ ಎತ್ಕೊಂಡ್ ಬರ್ತಾರೆ. ಇವಳು ಗಂಡನೇ ಶೂಟ್ ಮಾಡಿದ್ರಿಂದ ಸತ್ತೋದ್ಲು ಅಂತ ಅನ್ಕೊಂಡಿದ್ವಿ, ಆದ್ರೆ ಅವಳು ಸತ್ತಿಲ್ಲ. ಒಳಗಡೆ ಬೇರೆ ಯಾರಾದ್ರೂ ಇದ್ದಾರಾ ಅಂತ ಕೇಳಿದಾಗ ಬೆತ್ ಇಲ್ಲ ಅಂತ ಹೇಳ್ತಾಳೆ. ಸೊ ಆ ಲೇಡಿ ಕತೆ ಮುಗೀತು ಅನ್ಸುತ್ತೆ. ಬೆಂಕಿಲ್ ಸುಟ್ಟು ಸತ್ತೋಗ್ತಾಳೆ. ಕೆಲವು ತಿಂಗಳುಗಳ ನಂತರ ಬೆತ್ ಪ್ರೆಗ್ನೆಂಟ್ ಆಗಿದ್ಲು ಅಲ್ವಾ, ಸೊ ಈಗ ಹೊಟ್ಟೆ ಎಲ್ಲ ದಪ್ಪ ಆಗಿದೆ. ಕೊನೆಗೆ ಮಗುನು ಹುಟ್ಟುತ್ತೆ. ಈಗ ಟ್ವಿಸ್ಟ್ ಏನಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಒಬ್ರು ನರ್ಸ್ ವೇಷ ಹಾಕೊಂಡು ಹಾಸ್ಪಿಟಲ್ ಗೆ ಬಂದು ಒಂದು ಮಗುನ ಎತ್ಕೊಂಡು ಹೋಗಿದ್ರು, ನೆನ್ಪಿದ್ಯಾ? ಆ ಮಗು ಬೇರೆ ಯಾರ್ದು ಅಲ್ಲ, ಬೆತ್ ಅವ್ರದೇ ಆಗಿರುತ್ತೆ. ಆಕ್ಚುಲಿ ಬೆತ್ ಅವ್ರಿಗೆ ಹುಟ್ಟಿದ್ದ ಮಗುನ ಮಕ್ಕಳು ವಾರ್ಡ್ ನಲ್ಲಿ ಇಟ್ಟಿದ್ರು. ಈ ವಿಷಯ ತಿಳ್ಕೊಂಡಿದ್ದ ಅದೇ ಲೇಡಿನೇ ಹಾಸ್ಪಿಟಲ್ ಗೆ ನರ್ಸ್ ತರ ವೇಷ ಹಾಕೊಂಡು ಆ ಮಗುನ ಎತ್ಕೊಂಡು ಹೋಗಿರ್ತಾಳೆ. ಅಂದ್ರೆ ಅವಳು ಇನ್ನೂ ಸತ್ತಿಲ್ಲ. ಇನ್ನು ಆ ಸೆಕ್ಯೂರಿಟಿಗೆ ಚುಚ್ಚಿ ಸಾಯಿಸಿದ್ದು ಬೇರೆ ಯಾರು ಅಲ್ಲ, ಆ ಲೇಡಿಯ ಕೊನೆ ಮಗ. ಈಗ ಲಿಂಡಾನೇ ಗಾಡಿ ಓಡಿಸ್ತಾ ಇರೋದು. ಬೆತ್ ಮಗುನ ಕದ್ಕೊಂಡು ಎಸ್ಕೇಪ್ ಆಗ್ತಾರೆ. ಆಕ್ಚುಲಿ ಅವರೆಲ್ಲ ಆ ಲೇಡಿಯ ಮಕ್ಕಳೇ ಅಲ್ಲ. ಇದೇ ತರನೇ ಹಾಸ್ಪಿಟಲ್ ಇಂದ ಮಕ್ಕಳನ್ನ ಕದ್ದು ಅವ್ರನ್ನೆಲ್ಲ ಕ್ರಿಮಿನಲ್ ಗಳಾಗಿ ಬದಲಾಯಿಸಿ ಅವ್ರ ಮೂಲಕ ಬ್ಯಾಂಕ್ ರಾಬರಿ ಮಾಡಿ ಜೀವನ ಮಾಡ್ತಾ ಇರ್ತಾಳೆ. ಇನ್ನು ಬೆತ್ ಹೊಟ್ಟೆಲಿ ಬೆಳೀತಾ ಇದ್ದ ಮಗುನ ನೋಡ್ಕೊಳ್ಳೋದಕ್ಕೆ ದುಡ್ಡಿನ ಅವಶ್ಯಕತೆ ಜಾಸ್ತಿ ಇತ್ತು. ಅದಕ್ಕೆ ಫ್ರೆಂಡ್ಸ್ ಜೀವ ಹೋದ್ರೂನು ದುಡ್ಡಿರೋ ಪ್ಲೇಸ್ ನ ಹೇಳಿರೋದಿಲ್ಲ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.